1999ರಲ್ಲಿ ಜನತಾದಳ ಪಕ್ಷ ಇಬ್ಬಾಗವಾದಾಗ JDS ಮತ್ತು JDU ಅಂತೇಳಿ ಎರಡು ಭಾಗವಾಗುತ್ತೆ. ಒಂದು ರಾಮಕೃಷ್ಣ ಹೆಗಡೆ JH ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಪಕ್ಷ ಉದಯವಾದರೆ, ಇತ್ತ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಜನತಾದಳ ಪಕ್ಷ ಉದಯವಾಗುತ್ತೆ. ಅಂದಿನಿಂದ ಕರ್ನಾಟಕದಲ್ಲಿ ಜನತಾದಳ ಎರಡು ಹೋಳಾಗಿ ಬದಲಾಗುತ್ತೆ. ಸಿದ್ದರಾಮಯ್ಯನವರು JDS ಪಕ್ಷದ ಪರಮೋಚ್ಚ ನಾಯಕರಾಗ್ತಾರೆ. ದೇವೇಗೌಡರು ಬಿಟ್ಟರೆ ಮುಂದಿನ ಸ್ಥಾನ ಸಿದ್ದರಾಮಯ್ಯನವರಿಗೆ ಸಿಗುತ್ತೆ. ಸಿದ್ದರಾಮಯ್ಯನವರ ಪಕ್ಷದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು 2004ರಲ್ಲಿ ಕರ್ನಾಟಕದಲ್ಲಿ JDS 58 ಕ್ಷೇತ್ರಗಳಲ್ಲಿ ಗೆಲ್ಲುವಂತೆ ಮಾಡ್ತಾರೆ. 1999ರಲ್ಲಿ JDS ಪಕ್ಷ ಉದಯವಾದಾಗ ಟ್ರ್ಯಾಕ್ಟರ್ ಗುರುತಿರುತ್ತೆ. ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ. ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ JDS ಪಕ್ಷ 58 ಕ್ಷೇತ್ರಗಳಲ್ಲಿ ಗೆಲ್ಲೋ ರೀತಿಯಲ್ಲಿ ಮಾಡ್ತಾರೆ. ಈಗ 20 ವರ್ಷಗಳ ಬಳಿಕ JDS ಪಕ್ಷದಲ್ಲಿ ಕುರುಬ ಸಮುದಾಯದ ಮತ್ತೊಬ್ಬ ನಾಯಕನಿಗೆ ನಾಯಕತ್ವವನ್ನು ಕೊಡಲಾಗಿದೆ. ಇದು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು ಮತ್ತು ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಆದಮೇಲೆ ಎಷ್ಟು ಮೆಚ್ಯೂರ್ಡ್ ಪೊಲಿಟಿಷಿಯನ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಅವರ ಪಕ್ಷ ಕುಟುಂಬ ರಾಜಕಾರಣದ ಪಕ್ಷ, ಅವರ ಪಕ್ಷ ಒಕ್ಕಲಿಗರ ಪಕ್ಷ ಅನ್ನೋ ಹಣೆಪಟ್ಟಿಯನ್ನು ಕಿತ್ತಾಕಬೇಕು. ಈ ಮೂಲಕ ನಾನು ನನ್ನ ಪಕ್ಷಕ್ಕೆ ಪುನಶ್ಚೇತನವನ್ನು ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರುವಂತಹ ಕುಮಾರಸ್ವಾಮಿ ಬಹುದೊಡ್ಡ ನಿರ್ಧಾರವನ್ನು ಕೈಗೊಳ್ತಾರೆ. JDLP ನಾಯಕರಾಗಿ ಕುರುಬ ಸಮುದಾಯದ ಸುರೇಶ್ ಬಾಬು ಅವರನ್ನು ಆಯ್ಕೆ ಮಾಡ್ತಾರೆ. ಈ ಮೂಲಕ ತಮ್ಮ ವಿರೋಧಿಗಳಿಗೆ ಬಹುದೊಡ್ಡ ಶಾಕ್ ಕೊಟ್ಟರು ಅಂತ ಹೇಳ್ಬೋದು. ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಇದೊಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಬಹುದು. 2004ರಲ್ಲಿ ಇದೇ ಸಿದ್ದರಾಮಯ್ಯನವರು ಕುರುಬ ಸಮುದಾಯದವರು JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಆಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದರೆ ದೇವೇಗೌಡರು ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡ, ಉಪಮುಖ್ಯಮಂತ್ರಿ ಸ್ಥಾನವೇ ಸಾಕು ಅಂತೇಳಿ ಧರ್ಮಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. 2004ನೇ ಇಸ್ವಿನಲ್ಲಿ ಕುರುಬ ಸಮುದಾಯದ ಸಿದ್ದರಾಮಯ್ಯನವರು JDLP ನಾಯಕರಾಗಿದ್ದನ್ನು ಬಿಟ್ಟರೆ 2023ರ ತನಕನೂ ಕುಮಾರಸ್ವಾಮಿಯವರೇ ಪ್ರತಿ ಬಾರಿನೂ JDLP ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದರು. ಆ ಪಕ್ಷದ ಪರಮೋಚ್ಚ ನಾಯಕರಾಗಿ ಗುರುತಿಸ್ಕೊಂಡಿದ್ರು. ಇದು ಎಲ್ಲೆಡೆ ತುಂಬಾ ಟೀಕೆ ಗುರಿಯಾಗ್ತಾಯಿತ್ತು. ಇವರ ಪಕ್ಷ ಕುಟುಂಬ ರಾಜಕಾರಣದ ಪಕ್ಷ, ಪ್ರಮುಖ ಸ್ಥಾನಮಾನಗಳು ಇವರ ಕುಟುಂಬಕ್ಕೆ ಇರಬೇಕು ಮತ್ತು ಒಕ್ಕಲಿಗರಿಗೇ ಮಣೆ ಆಗ್ತಾರೆ ಅನ್ನೋ ಒಂದು ಹಣೆಪಟ್ಟಿಯನ್ನು ಕಟ್ಟಲಾಗಿತ್ತು. ಆದರೆ ಕುಮಾರಸ್ವಾಮಿಯವರು ಆ ಹಣೆಪಟ್ಟಿಯನ್ನು ಕಿತ್ತಾಕಿದ್ದಾರೆ. 20 ವರ್ಷಗಳ ಬಳಿಕ ಹಿಂದುಳಿದ ವರ್ಗದ ಕುರುಬ ಸಮುದಾಯದವರಿಗೆ JDLP ನಾಯಕನ ಸ್ಥಾನವನ್ನು ಕೊಡೋ ಮೂಲಕ ನಮ್ಮ ಪಕ್ಷದಲ್ಲಿ ಕುರುಬರಿಗೆ ನಾವು ಅತಿ ಹೆಚ್ಚು ಮನ್ನಣೆಯನ್ನು ಕೊಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸುರೇಶ್ ಬಾಬು ಅವರನ್ನು ಈಗ JDLP ನಾಯಕರಾಗಿ ಆಯ್ಕೆ ಮಾಡೋ ಮೂಲಕ ಮುಂದಿನ ರಾಜಕೀಯ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ, ಒಕ್ಕಲಿಗರು ಮತ್ತು ಕುರುಬ ಕಾಂಬಿನೇಷನ್ನಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಈಗ ಕುಮಾರಸ್ವಾಮಿಯವರು ಕೊಟ್ಟಿರೋದು. ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ GT ದೇವೇಗೌಡರು ಇದರಿಂದ ಸಹಜವಾಗಿ ಬೇಸರವಾಗಿದೆ. ಆದರೆ GT ದೇವೇಗೌಡರು ಈಗಾಗಲೇ JDSನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಅವರನ್ನೇ JDLP ನಾಯಕರಾಗಿ ಮಾಡಿದ್ರೆ ಮತ್ತೆ ನಮ್ಮ ಪಕ್ಷ ಒಕ್ಕಲಿಗರ ಪಕ್ಷ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೋಬೇಕಾಗತ್ತೆ ಅನ್ನೋದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಆತಂಕಕ್ಕೆ ಕಾರಣವಾಗಿರ್ಬೋದು. ಹೀಗಾಗಿಯೇ ಅವರು ತಮ್ಮ ರಣತಂತ್ರವನ್ನು ಬದಲಾಯಿಸಿ JDLP ನಾಯಕರಾಗಿ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರನ್ನು ಆಯ್ಕೆ ಮಾಡೋ ಮೂಲಕ ಕುರುಬ ಒಕ್ಕಲಿಗ ಕಾಂಬಿನೇಷನ್ನಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು. ಇದು ನಿಜಕ್ಕೂ BJPಯವ್ರಿಗೂ ಎಚ್ಚರಿಕೆ ಗಂಟೆ ಮತ್ತು ಸಿದ್ದರಾಮಯ್ಯನವ್ರಿಗೂ ತಕ್ಕ ಉತ್ತರ ಅಂತ ಹೇಳಬೇಕು. ಯಾಕಂದರೆ BJPಯವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುರುಬ ಸಮುದಾಯದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ. ಈಗ BJP ನಾಯಕರ ಜೊತೆ ಕೈ ಜೋಡಿಸಿರುವಂತಹ ಕುಮಾರಸ್ವಾಮಿ ಅವರ ಪಕ್ಷದ ನಾಯಕನನ್ನಾಗಿ ಕುರುಬ ಸಮುದಾಯದ ಸುರೇಶ್ ಬಾಬು ಅವರನ್ನು ನೇಮಕ ಮಾಡಿರೋದು ಅವರ ರಾಜಕೀಯ ಪ್ರಜ್ಞಾವಂತಿಕೆಗೆ ಉದಾಹರಣೆಯಾಗಿದೆ. ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಮತ್ತಷ್ಟು ಬಲಿಷ್ಠವಾಗಿ ಹೋರಾಟ ಮಾಡುತ್ತೆ, ಕೇವಲ ಒಂದು ಜಾತಿಯನ್ನು ನೆಚ್ಚಿಕೊಂಡು ನಮ್ಮ ಪಕ್ಷ ಇಲ್ಲ, ಅಹಿಂದ ಸಮುದಾಯಗಳು ಕೂಡ ನಮ್ಮ ಪಕ್ಷದ ಜೊತೆ ಕೈ ಜೋಡಿಸ್ತಾರೆ, ನಾವು ಅಹಿಂದ ಸಮುದಾಯದವ್ರಿಗೂ ಮನ್ನಣೆಯನ್ನು ಕೊಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು ಮುಂದಿನ ರಾಜಕೀಯ ಬೆಳವಣಿಗೆಗಳು ಬಹಳ ರೋಚಕವಾಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ.